ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಅತೀಂದ್ರಿಯ ಶಕ್ತಿಗಳು ಪ್ರಕಾಶಮಾನವಾಗಿ ಭೂಮಿ ಮೇಲೆ ಬೀಳ್ತಾನೆ ಇರ್ತವೆ. ದೈವಾನುಷ್ಠಾನ ಕೆಲವೊಬ್ಬರಿಗೆ ಆಗ್ತದೆ, ಕೆಲವೊಬ್ಬರು ಸಾಧಕರು ತಂತ್ರ ಮಂತ್ರನ ಸಿದ್ಧಿ ಮಾಡ್ಕೊತಾರೆ, ಕೆಲವೊಬ್ಬರು ತಾಂತ್ರಿಕ ಪ್ರಯೋಗಗಳನ್ನ ಮಾಡ್ತಾರೆ, ಕೆಲವೊಬ್ಬರು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳನ್ನ ಮಾಡ್ತಾರೆ. ಆದರೆ ಅಮಾವಾಸ್ಯೆಯ ದಿನ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಅಥರ್ವಣ ತಂತ್ರಸಿದ್ಧಿಯ ಒಂದು ಶತ್ರುನಾಶ ತಾಂತ್ರಿಕ ಪದ್ಧತಿಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಲಿಂಬೆಹಣ್ಣು ಹಾಗೂ ಎಕ್ಕದ ಗಿಡದ ಎಲೆಯ ಸಹಾಯದಿಂದ ಈ ಅಥರ್ವಣ ತಂತ್ರಸಿದ್ಧಿಯ ಶತ್ರುನಾಶ ಪದ್ಧತಿಯನ್ನು ಅಮಾವಾಸ್ಯೆಯ ದಿನ ಮಾಡಿದರೆ ನಿಮಗೆ ಕಾಡಾಟ ಮಾಡುವಂತಹ ಶತ್ರುಗಳು ಶರಣಾಗತಿ ಆಗ್ತಾರೆ, ಅಥವಾ ನಿಮ್ಮಿಂದ ದೂರ ಆಗ್ತಾರೆ, ನಿಮ್ಮ ಸವಾಸಿಕೆ ಬರೋದಿಲ್ಲ, ಅಥವಾ ಶತ್ರುನಾಶವಾಗಿ ದೂರ ಆಗೋದಂತೂ ಖಂಡಿತ. ಹಾಗಿದ್ರೆ ಬರುವಂತಹ ಅಮಾವಾಸ್ಯೆಯ ದಿನ ಈ ತಂತ್ರ ನೀವು ಮಾಡ್ಕೊಳ್ಳಿ ವೀಕ್ಷಕರೇ. ಶತ್ರುಗಳಿಂದ ನರಳುತ್ತಾ ಇದ್ರೆ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶತ್ರುಗಳು ಇದ್ದೇ ಇರುತ್ತಾರೆ. ಯಾಕೆ? ನೀವುಗಳು ಅಭಿವೃದ್ಧಿ ಹೊಂದುತ್ತಿದ್ದೇವೆ ಅಂದರೆ ಒಬ್ಬ ಮನುಷ್ಯ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ, ಒಂದೊಂದು ಹೆಜ್ಜೆ ತನ್ನ ಜೀವನದಲ್ಲಿ ಮುಂದುವರಿತಾ ಇದ್ದಾನೆ. ಸ್ವಪ್ರಯತ್ನದಿಂದನೋ ಅಥವಾ ಪ್ರಾಮಾಣಿಕತನದಿಂದನೋ ಅಥವಾ ಅವನ ಅದೃಷ್ಟದ ಫಲದಿಂದನೋ ಅಥವಾ ತಂದೆ ತಾಯಿಯ ಕೃಪಾ ಕಟಾಕ್ಷದಿಂದನೋ ಹೆಣ್ಣು ಹೊಣ್ಣು ಮಣ್ಣು ಅವನು ಒಲಿತಾ ಇದೆ, ಅದೃಷ್ಟದಾಯಕ ಜೀವನ ಮಾಡ್ತಾ ಇದ್ದಾನೆ, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾನೆ, ಹಣಕಾಸು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಸ್ಥಾನಮಾನ ಗಳಿಸ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮ ಹಿಂದೆ ಮುಂದೆ ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಹಿತೈಷಿಗಳು, ಒಡನಾಡಿಗಳು, ಅಥವಾ ನಿಮ್ಮ ಸಂಪರ್ಕದಲ್ಲಿರುವಂತಹ ಅಪರಿಚಿತರು ಯಾರೇ ಆಗಿದ್ರು ಎಲ್ಲೋ ಒಂದು ನೆಗೆಟಿವ್ ಥಾಟ್ನ ಮನಸ್ಸಲ್ಲಿ ಶುರು ಮಾಡ್ಕೊತಾರೆ. ಏನಪ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ, ಸಕ್ಸಸ್ಫುಲ್ ಆಗ್ತಾ ಇದ್ದಾನೆ, ಏಳಿಗೆ ಆಗ್ತಾ ಇದ್ದಾನೆ, ನಮಗೆ ಸಿಗದಿರುವಂಥ ಅವಕಾಶಗಳೆಲ್ಲ ಅವನಿಗೆ ಸಿಗ್ತಾ ಇದೆ. ಹಾಗಂದ್ಮೇಲೆ ಅವನ ಮೇಲೆ ಎಲ್ಲೋ ಒಂದು ಜಲಸ್ಯ ಬರುತ್ತೆ. ಯಾವುದೋ ಒಂದು ಕಾರಣಾಂತರದಿಂದ ಶತ್ರುಗಳಾಗಿ ಅವರು ಆಗ್ತಾರೆ, ಅಂದ್ರೆ ಶತ್ರುಗಳಾಗಿ ಅವರು ಪರಿವರ್ತನೆ ಆಗ್ತಾರೆ ನಿಮ್ಮಗಳ ಮೇಲೆ. ಕೆಟ್ಟವರು ಅಂತ ನಾವು ಹೇಳಲಿಕ್ಕೂ ಆಗೋದಿಲ್ಲ, ಬದಲಾವಣೆ ಅವ್ರ ಜೀವನದಲ್ಲಿ ಬರೋದಿಲ್ಲ ಅನ್ನುವಂಥ ಕಿಚ್ಚಿನಿಂದ ಅವರ ಮನಸ್ಥಿತಿ ಏನಾಗ್ತದೆ, ಕ್ರೋಧ, ಮೋಸ, ದಗ, ವಂಚನೆಗೆ ಹೋಗುತ್ತದೆ. ಅವಾಗ ಏನಾಗ್ತದೆ, ಎಂಥ ಸ್ನೇಹಿತರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಶತ್ರುಗಳಾಗಿ ಮಾರ್ಪಾಡಾಗ್ತಾರೆ. ಅಂತಹ ಶತ್ರುಗಳನ್ನು ನೀವು ಮಟ್ಟ ಹಾಕಲು ನೀವು ಅಮಾವಾಸ್ಯೆಯ ದಿನ ಅಥರ್ವಣ ತಂತ್ರಸಿದ್ಧಿಯ ಶತ್ರುನಾಶ ಪದ್ಧತಿಯನ್ನು ರೂಢ ಮಾಡ್ಕೊಳ್ಳಿ ವೀಕ್ಷಕರೇ. ನಿಮ್ಮ ಶತ್ರು ಸಂಪೂರ್ಣವಾಗಿ ನಾಶ ಆಗಿ ದೂರ ಆಗ್ತಾನೆ. ಮನೆಯಲ್ಲಿಯೇ ಈ ತಂತ್ರ ನೀವು ಕುಳಿತುಕೊಂಡು ಮಾಡ್ಕೋಬಹುದು. ಹೊರಗೆ ಮಾಡಲಿಕ್ಕೂ ಅವಕಾಶಗಳು ಇರೋದಿಲ್ಲ, ಖರ್ಚು ಇರೋದಿಲ್ಲ. ಏನೊಂದು 30 ರೂಪಾಯಿ ಒಳಭಾಗದಲ್ಲಿ ನಿಮ್ಮ ಜೀವನದಲ್ಲಿ ಶತ್ರುನಾಶ ನೀವು ಮಾಡಿಕೊಂಡು ಪ್ರಭಾವಶಾಲಿಯಾದಂತಹ ತಂತ್ರವಾಗಿರ್ತದೆ, ಬಹಳ ಶಕ್ತಿಶಾಲಿ ಇರ್ತದೆ. ಅಮಾವಾಸ್ಯೆಯ ದಿನ ನಿಮ್ಮ ಜೀವನದಲ್ಲಿ ಈ ತಂತ್ರ ನೀವು ಮಾಡ್ಕೊಳ್ಳಿ, ಶತ್ರುಗಳಿಂದ ನರಳುತ್ತಾ ಇದ್ರೆ. ಯಾಕಂದ್ರೆ ನಿಮಗೇನಾದ್ರೂ ಶತ್ರುಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥ ಗಮನಕ್ಕೆ ಬಂದ್ರೆ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ವಿದ್ಯಾಭ್ಯಾಸದಲ್ಲಿ ಶತ್ರುಗಳಿಂದ ಕಾಡಾಟ ಆಗ್ತಾ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ನರಳಿಸ್ತಾ ಇದ್ದಾರೆ, ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಜೀವನನ ಹಿಂಸೆ ಮಾಡ್ತಾ ಇದ್ದಾರೆ. ಅಂತಹ ವ್ಯಕ್ತಿಗಳನ್ನು ಶತ್ರುನಾಶ ಮಾಡುವಂತಹ ಒಂದೇ ಒಂದು ತಂತ್ರ ಇದು, ಅಥರ್ವಣ ಸಿದ್ಧಿಯ ಶತ್ರುನಾಶ ತಂತ್ರ. ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ, ಅದಾಗಿಲ್ಲ ಅಂದ್ರೆ ಭಾನುವಾರದ ದಿನ ಬೇಕಾದ್ರೂ ಈ ತಂತ್ರ ನೀವು ಮಾಡ್ಕೋಬಹುದು. ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ತಗೊಳ್ಳಿ. ಪ್ರಥಮವಾಗಿ ಒಂದು ಲಿಂಬೆಹಣ್ಣು, ಒಂದು ಎಕ್ಕದ ಗಿಡದ ಎಲೆ, ಹಾಗೆ ಒಂದೇ ಒಂದು ಕಪ್ಪು ದಾರದ ಉಂಡೆ ತಗೊಂಡ್ಬನ್ನಿ. ಮೊದಲನೇದಾಗಿ ಏನು ಮಾಡ್ತೀರಾ, ಬೆಳಗಿನ ಜಾವ ನಿಮ್ಮ ನಿತ್ಯ ಕರ್ಮ ನೀವು ಮುಗಿಸ್ಕೊಂಡು ಅಮಾವಾಸ್ಯೆ ದಿನ ಲಿಂಬೆ ಹಣ್ಣಿನ ಮೇಲೆ ನಿಮಗೆ ಬಹಿರ್ಮುಖವಾಗಿ ಅಂತರ್ಮುಖವಾಗಿ ಶತ್ರುತ್ವ ಕಾಡ್ತಾ ಇರುವಂತ ವ್ಯಕ್ತಿ, ಅಂದ್ರೆ ನಿಮ್ಮ ಮೇಲೆ ಶತ್ರುತ್ವ ಸಾಧಿಸ್ತಾ ಇರುವಂತ ವ್ಯಕ್ತಿಯ ಹೆಸರನ್ನು ಬರೀರಿ ಲಿಂಬೆ ಹಣ್ಣಿನ ಮೇಲೆ. ತದನಂತರ ಎಕ್ಕದ ಗಿಡದ ಎಲೆಯ ಮೇಲೆ ಯಾವ ವ್ಯಕ್ತಿ ಶತ್ರುವಿನಿಂದ ನರಳುತ್ತಾ ಇದ್ದಾನೋ, ಅಂದ್ರೆ ಸಾಧಕ, ಅಂದ್ರೆ ಮಾಡುವ ತಂತ್ರ ಮಾಡುವಂತ ವ್ಯಕ್ತಿ, ಆ ವ್ಯಕ್ತಿ ಹೆಸರು ಬರ್ಕೊಳ್ಳಿ. ಯಾವ ವ್ಯಕ್ತಿ ಶತ್ರುತ್ವದಿಂದ ನರಳುತ್ತಾ ಇದ್ದಾನೋ ಅವನ ಹೆಸರನ್ನು ಎಕ್ಕದ ಗಿಡದ ಎಲೆಯ ಮೇಲೆ ಬರೀರಿ. ಶತ್ರುತ್ವ ಸಾಧಿಸ್ತಾ ಇರುವಂತ ವ್ಯಕ್ತಿನ, ಶತ್ರು ಕಾಟ ಕೊಡ್ತಾ ಇರುವಂತ ವ್ಯಕ್ತಿ ಹೆಸರು ಲಿಂಬೆ ಹಣ್ಣಿನ ಮೇಲೆ ಬರೀರಿ. ಬರೆದ ನಂತರ ಲಿಂಬೆ ಹಣ್ಣನ್ನು 2 ಹೋಳಾಗಿ ಕಟ್ ಮಾಡಿ ಅದಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಅರಿಶಿನ ಕುಂಕುಮ ಹಚ್ಚಿ 2 ಲಿಂಬೆ ಹಣ್ಣಿನ ಹೋಳುಗಳಿಗೆ ಕಟ್ ಮಾಡಿದಂಥ ಹೋಳುಗಳಿಗೆ ಅರಿಶಿನ ಕುಂಕುಮ ಹಚ್ಚಿದ ನಂತರ ಆ ಎಕ್ಕದ ಗಿಡದ ಎಲೆಯ ಮೇಲೆ ನಿಮ್ಮ ಹೆಸರು ಬರೆದಿರ್ತಿರಲ್ಲ, ಶತ್ರುತ್ವದಿಂದ ನರಳುತ್ತಾ ಇರುವಂಥ ವ್ಯಕ್ತಿ ಹೆಸರು ಬರೆದಿರ್ತಿರಲ್ಲ, ಆ ಒಂದು ಏನು ಎಲೆಯ ಮೇಲೆ ಆ 2 ಹೋಳುಗಳನ್ನ ಇಟ್ಟು ಭಗವಂತನ ಕೃಪಾಕಟಾಕ್ಷದಲ್ಲಿ ನಮ್ಮ ಶತ್ರು ನಾಶ ಆಗಲಿ ಅಂತ ಸಂಕಲ್ಪನೆ ಮಾಡಿಕೊಂಡು ಆ ಎಲೆಯನ್ನು ನೀವು ಫೋಲ್ಡ್ ಮಾಡಿ ಕಪ್ಪು ದಾರದಲ್ಲಿ ಅದನ್ನು ನೀವು ಕಟ್ಟಬೇಕಾಗ್ತದೆ. ಏನು ಕಪ್ಪು ಉಂಡೆ ದಾರ ತಂದಿರ್ತೀರ ಅದನ್ನು ಸಂಪೂರ್ಣವಾಗಿ ಕಟ್ಟಿ
ಶತ್ರು ಯಾವ ದಿಕ್ಕಿಗೆ ಇದ್ದಾನೆ ಅಂತ ನೀವು ಫಸ್ಟೇ ಗ್ರಹಿಸ್ಕೊಳ್ಳಿ. ಅವನು ಇರುವಂಥ ದಿಕ್ಕಿಗೆ ಹೋಗಿ, ಪೂರ್ವನೋ ಪಶ್ಚಿಮನೋ ಉತ್ತರ ದಕ್ಷಿಣ ಯಾವ ದಿಕ್ಕಾಗಿರ್ಬೋದು, ಆ ದಿಕ್ಕಿಗೆ ಅವನಿರುವಂಥ ದಿಕ್ಕಿಗೆ ಆ ಒಂದು ತಂತ್ರ ಮಾಡಿರುವಂಥ ಅಥರ್ವಣ ಸಿದ್ಧಿ ತಂತ್ರನ ತಗೊಂಡು ಹೋಗಿ ನೀವು ಭೂಮಿಯಲ್ಲಿ ಶತ್ರುನಾಶ ಆಗಲಿ ಅಂತ ಅವ್ರ ಹೆಸರು ನೆನೆಸ್ಕೊಂಡು ನೀವು ಹೂತಾಕಿ ಬನ್ನಿ ವೀಕ್ಷಕರೇ. ಈ ರೀತಿಯಲ್ಲಿ ಮಾಡಿದಾಗ ಅತೇಂದ್ರಿಯ ಶಕ್ತಿಗಳ ಪ್ರಭಾವದಿಂದ, ಅಥರ್ವಣ ತಂತ್ರದ ಸಿದ್ಧಿ ಸಾಧನೆಯಿಂದ ನಿಮ್ಮ ಶತ್ರು ನಿಮ್ಮ ಸವಾಸಿಗೆ ಬರೋದಿಲ್ಲ. ನಿಮ್ಮ ಕೆಲಸ ಕಾರ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ತೊಂದರೆ ಕೊಡ್ತಾ ಇದ್ರೆ ಶರಣಾಗತಿಯಾಗಿ ದೂರ ಆಗ್ತಾನೆ, ಅಥವಾ ಮಾನಸಿಕ ದೈಹಿಕವಾಗಿ ಹಿಂಸೆ ಕೊಡ್ತಾನೆ ಅಂತ ಹೇಳಿದ್ರೆ ಅವನು ನಾಶವಾಗಿ ದೂರ ಆಗ್ತಾನೆ. ತಾಂತ್ರಿಕ ಸಿದ್ಧಿ ತಂತ್ರದಿಂದ ನಿಮ್ಮ ಸುಖ, ಶಾಂತಿ, ನೆಮ್ಮದಿ ಶಾಶ್ವತವಾಗಿ ನಿಮ್ಮ ಕೈಯಲ್ಲಿರ್ತದೆ. ಅಷ್ಟು ಐಶ್ವರ್ಯದಿಂದ ಜೀವನ ಮಾಡ್ತೀರಾ, ಸಮಾಧಾನವಾಗಿ ಬದುಕ್ತೀರಾ ವೀಕ್ಷಕರೇ. ಇಂಥ ತಂತ್ರ ಸಿದ್ಧಿಗಳು ನಮ್ಮ SR ಕನ್ನಡ TV ಚಾನಲ್ನಲ್ಲಿ ತಾಂತ್ರಿಕ ವಿಡಿಯೋಗಳ ಮುಖಾಂತರ ಬಿಡ್ತಾನೆ ಇರ್ತೇವೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಳ ಪ್ರಯೋಗಗಳನ್ನ ಮಾಡ್ಕೊಳ್ಳಿ. ಯಾರಿಗೂ ತೊಂದರೆ ಆಗೋದು ಬೇಡ. ನಿಮಗೆ ತೊಂದರೆ ಆಗ್ತಾ ಇದ್ರೆ ಮಾತ್ರ ಈ ತಂತ್ರ ಮಾಡಿ ವೀಕ್ಷಕರೇ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಒಳ್ಳೆ ರೀತಿಯಲ್ಲಿ ಪರಿಹಾರಗಳನ್ನ ಕೊಡ್ತೀವಿ ಅಥವಾ ಸಲಹೆಗಳನ್ನ ಕೊಡ್ತೀವಿ. ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ತಿಳ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.